ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ, ಬಾಲಿವುಡ್ನಲ್ಲಿ ಸಾಕಷ್ಟು ಬಯೋಪಿಕ್ಗಳು ಬಂದಿವೆ. ಕ್ರಿಕೆಟ್ ತಾರೆಯರ ಜೀವನಗಾಥೆಯು ಬಾಲಿವುಡ್ನಲ್ಲಿ ಸಖತ್ ಸದ್ದು ಮಾಡಿವೆ. ಕ್ರಿಕೆಟ್ ದೇವರು ಸಚಿನ್ ತೆಂಡೂಲ್ಕರ್, ಭಾರತಕ್ಕೆ ಮೊಟ್ಟ ಮೊದಲ ವಿಶ್ವಕಪ್ ತಂದುಕೊಟ್ಟಂತಹ ನಾಯಕ ಕಪಿಲ್ ದೇವ್, ಭಾರತ ಕ್ರಿಕೆಟ್ ಕಂಡ ಚಾಂಪಿಯನ್ ಕ್ಯಾಪ್ಟನ್ಗಳಲ್ಲಿ ಒಬ್ಬರಾಗಿರುವಂತಹ ಮಹೇಂದ್ರ ಸಿಂಗ್ ಧೋನಿ ಬಯೋಪಿಕ್ಗಳು ಬಂದು ಬಾಕ್ಸ್ ಆಫೀಸ್ನಲ್ಲೂ ಸಾಕಷ್ಟು ಧೂಳೆಬ್ಬಿಸುವೆ, ಸದ್ದು ಮಾಡಿವೆ. ನಾವು ಸಾಮಾನ್ಯವಾಗಿ ಸಾಧಕರ ಈ ದಿನವನ್ನು ನೋಡ್ತಾ ಇರ್ತೀವಿ, ನಿನ್ನೆ ಗೊತ್ತಿರಲ್ಲ. ಅವರ ಶ್ರಮ, ಅವರು ಎದುರಿಸಿದ ಸೋಲು, ಅನುಭವಿಸಿದ ಅವಮಾನ ಯಾವುದೂ ಕೂಡ ನಮಗೆ ಗೊತ್ತಿರಲ್ಲ. ಅದನ್ನು ಬಯೋಪಿಕ್ಗಳು ತೆರೆದಿರ್ತವೆ. ಅದೆಷ್ಟೋ ಯುವ ಮನಸ್ಸುಗಳಿಗೆ ಬಯೋಪಿಕ್ಗಳು ಪ್ರೇರಣೆಯಾಗಿ ನನ್ನಿಂದ ಸಾಧ್ಯ ಇಲ್ಲ ಅಂತ ನಿರ್ಧರಿಸಿರೋರಿಗೆ ಪ್ರೋತ್ಸಾಹ ನೀಡಿ ಸಿಡಿದೇಳುವಂತೆ ಹುರಿದುಂಬಿಸುತ್ತವೆ. ಗೆದ್ದೆ ಗೆಲ್ಲುವೆ ಅಂತ ಹಠ ಕಟ್ಟಲು, ಸೋಲನ್ನು ಮೆಟ್ಟಿಲಾಗಿಸಿಕೊಂಡು ಮುನ್ನುಗ್ಗಲು ಪ್ರೇರಣೆ ನೀಡ್ತವೆ. ಹೀಗಾಗಿ ಅದ್ಭುತ ಬಯೋಪಿಕ್ಗಳು ಬರಬೇಕು. ಇವತ್ತಿಗೂ ಭಾರತ ಕ್ರಿಕೆಟ್ ತಂಡದಲ್ಲಿ ಸ್ಥಾನ ಪಡೆಯೋದು ಬಹಳ ಸುಲಭ ಅಂತೂ ಅಲ್ವೇ ಅಲ್ಲ. ಎಷ್ಟೇ ಪ್ರಭಾವ, ದುಡ್ಡು ಇದ್ದರೂ ಕೂಡ ಕ್ರೀಡೆಯಲ್ಲಿ ಸಕ್ಸಸ್ ಕಾಣೋದು ನಿಜವಾದ ಆಟಗಾರನಿಗೆ ಮಾತ್ರ. ಪ್ರತಿಭೆಗೆ ಮಾತ್ರ ಜಯ. ಸಿಕ್ಕ ಅವಕಾಶವನ್ನು ಪಡೆದು ದೇಶಕ್ಕಾಗಿ ಆಡುವುದು, ದೇಶವನ್ನು ಗೆಲ್ಲಿಸುವುದು ಮುಖ್ಯ. ಅದೆಷ್ಟೋ ಆಟಗಾರರು ಗಂಭೀರ ಗಾಯಗೊಂಡಿದ್ದರೂ ಕೂಡ ಅಂಗಳದಲ್ಲಿ ಆಡಿ ಪಂದ್ಯವನ್ನು ಗೆಲ್ಲಿಸಿರುವಂತಹ ಉದಾಹರಣೆಗಳು ನಮ್ಮ ನಡುವೆ ಇದೆ. ಅಂಥವರ ಸಾಲಿನಲ್ಲಿ ಯುವರಾಜ್ ಸಿಂಗ್ ಮುಂಚೂಣಿಯಲ್ಲಿ ನಿಲ್ತಾರೆ. ಕ್ಯಾನ್ಸರ್ ವಿರುದ್ಧ ಹೋರಾಟ ನಡೆಸುತ್ತಲೇ ಭಾರತಕ್ಕೆ ವಿಶ್ವಕಪ್ಪನ್ನು ತಂದುಕೊಟ್ಟಂಥ ಆಲ್ರೌಂಡರ್ ಯುವರಾಜ್ ಸಿಂಗ್. ಇವರ ಬಗ್ಗೆ ಬಯೋಪಿಕ್ ಬರ್ತಾ ಇದೆ. ಬಗ್ಗೆ ಡೀಟೇಲ್ ಆಗಿ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ, ಕೇಳಿ. ಭಾರತೀಯ ಕ್ರಿಕೆಟ್ಗೆ ಚಂಡೀಗಢ ಮೂಲದ ಎಡಗೈ ಬ್ಯಾಟ್ಸ್ಮನ್ ಆಲ್ರೌಂಡರ್ ಯುವರಾಜ್ ಸಿಂಗ್ ಅವರ ಕೊಡುಗೆಯನ್ನು ಮರೆಯೋಕ್ಕೆ ಸಾಧ್ಯನೇ ಇಲ್ಲ. ತಮ್ಮ ಅದ್ಭುತ ಆಟದಿಂದ ಕ್ರಿಕೆಟ್ ಪ್ರೇಮಿಗಳನ್ನು ಯುವರಾಜ್ ಸಿಂಗ್ ರಂಜಿಸಿದರು. ಇದೀಗ ಅವರ ಜೀವನಾಧಾರಿತ ಕತೆ ತೆರೆ ಮೇಲೆ ಬರ್ತಾ ಇದೆ. ಒಮ್ಮೆ ಕ್ಯಾನ್ಸರ್ಗೆ ತುತ್ತಾಗಿದ್ದ ಯುವರಾಜ್ ಸಿಂಗ್ ಅದನ್ನು ಮೆಟ್ಟಿ ನಿಂತು ಮತ್ತೆ ಕ್ರಿಕೆಟ್ಗೆ ಕಂಬ್ಯಾಕ್ ಮಾಡಿ ಮೈದಾನದಲ್ಲಿ ರನ್ ಹೊಳೆಯನ್ನೇ ಹರಿಸಿದರು. ಯುವರಾಜ್ ಸಿಂಗ್ ಹೋರಾಟದ ಬದುಕು ನಿಜಕ್ಕೂ ಪ್ರೇರಣೆದಾಯಕ. ಆತನ ಕ್ರಿಕೆಟ್ ಜೀವನದಲ್ಲಿ ಸಾಕಷ್ಟು ರೋಚಕ ಕ್ಷಣಗಳಿವೆ. ಅವೆಲ್ಲವೂ ಒಂದು ಕಮರ್ಷಿಯಲ್ ಚಿತ್ರಕ್ಕಾಗಿ ಬೇಕಾದಂಥ ಅಂಶಗಳೇ. ಅದೇ ಕಾರಣಕ್ಕೆ ಯುವರಾಜ್ ಸಿಂಗ್ ಬಯೋಪಿಕ್ ತೆರೆಗೆ ತರುವ ಬಗ್ಗೆ ಬಹಳ ದಿನಗಳಿಂದ ಚರ್ಚೆ ನಡೀತಾ ಇದೆ. ಟಿ ಸೀರೀಸ್ ಸಂಸ್ಥೆ ಇದೀಗ ಆ ಜವಾಬ್ದಾರಿಯನ್ನು ಹೊತ್ತುಕೊಂಡಿದೆ. ಯುವರಾಜ್ ಸಿಂಗ್ ಬಯೋಪಿಕ್ ಬರ್ತಾ ಇದೆ. ಯುವರಾಜ್ ಸಿಂಗ್ ತಮ್ಮ 13ನೇ ವಯಸ್ಸಲ್ಲೇ ಪಂಜಾಬ್ ಅಂಡರ್-16 ಕ್ರಿಕೆಟ್ ತಂಡಕ್ಕೆ ಆಡಿದರು. ಇನ್ನು 2000 ಇಸ್ವಿಯಲ್ಲಿ ಅಂಡರ್-19 ವರ್ಲ್ಡ್ ಕಪ್ಪನ್ನು ಭಾರತ ಗೆದ್ದಿತ್ತು. ಆ ತಂಡದಲ್ಲಿ ಯುವರಾಜ್ ಸಿಂಗ್ ಆಡಿದರು. ಬರೀ ಬ್ಯಾಟಿಂಗಿಂದ ಮಾತ್ರ ಅಲ್ಲ, ಅದ್ಭುತವಾದಂಥ ಫೀಲ್ಡಿಂಗ್ ಮೂಲಕ ಕೂಡ ಯುವರಾಜ್ ಸಿಂಗ್ ಕ್ರಿಕೆಟ್ ಮೈದಾನದಲ್ಲಿ ಮಿಂಚು ಹರಿಸಿದಂಥ ಕ್ರಿಕೆಟಿಗ. ತಮ್ಮ ಆಕ್ರಮಣಕಾರಿ ಎಡಗೈ ಬ್ಯಾಟಿಂಗ್ ಶೈಲಿಯಿಂದ ಅವರು ಗಮನ ಸೆಳೆದಿದ್ದರು. 2007ರ T20 ವಿಶ್ವಕಪ್ಪನ್ನು ಭಾರತ ತಂಡ ಗೆದ್ದಿತ್ತು. ಆ ಸಮಯದಲ್ಲೂ ಕೂಡ ಯುವರಾಜ್ ಸಿಂಗ್ ಕ್ರಿಕೆಟ್ ಜೀವನದ ಉತ್ತುಂಗ ಸ್ಥಾನದಲ್ಲಿದ್ದರು. ಒಂದೇ ಓವರ್ನ 6 ಎಸೆತಗಳನ್ನು ಯುವರಾಜ್ ಸಿಂಗ್ ಸಿಕ್ಸರ್ ಗಡಿ ದಾಟಿಸೋದನ್ನು ಯಾವತ್ತಿಗೂ ಕೂಡ ಕ್ರಿಕೆಟ್ ಪ್ರೇಮಿಗಳು ಮರೆಯೋಕ್ಕೆ ಆಗಲ್ಲ. ಇಂಗ್ಲೆಂಡ್ನ ಸ್ಟುವರ್ಟ್ ಬ್ರಾಡ್ಗೆ 6 ಬಾಲ್ಗಳಲ್ಲಿ 6 ಸಿಕ್ಸರ್ಗಳನ್ನು ಸಿಡಿಸಿದ್ರು. ಅದನ್ನು ಇಡೀ ಕ್ರಿಕೆಟ್ ಲೋಕವೇ ಬೆರಗಾಗಿ ನೋಡಿತ್ತು. 2011ರಲ್ಲಿ ಟೀಮ್ ಇಂಡಿಯಾ ಏಕದಿನ ವಿಶ್ವಕಪ್ ಗೆದ್ದಿತ್ತು. ಅದಕ್ಕೂ ಕಾರಣ ಕೂಡ ಇದೇ ಯುವರಾಜ್ ಸಿಂಗ್. ಟಿ ಸೀರೀಸ್ ಬ್ಯಾನರ್ನಲ್ಲಿ ಭೂಷಣ್ ಕುಮಾರ್ ಮತ್ತು ರವಿ ಬಾಗಚಂಡ್ಕಾ ಸೇರಿ ಯುವರಾಜ್ ಸಿಂಗ್ ಅವರ ಬಯೋಪಿಕ್ ಅನ್ನು ನಿರ್ಮಿಸ್ತಾ ಇದ್ದಾರೆ. ಈಗಾಗಲೇ ಈ ಬಗ್ಗೆ ಯುವರಾಜ್ ಸಿಂಗ್ ಜೊತೆ ಕೂಡ ಮಾತನಾಡಿ ಈ ವಿಚಾರವನ್ನು ಅವರು ಸ್ಪಷ್ಟಪಡಿಸಿದ್ದಾರೆ. ಚಿತ್ರದ ನಿರ್ದೇಶಕರು ಯಾರು, ಹೀರೋ ಆಗಿ ಯಾರು ನಡೆಸ್ತಾರೆ ಅನ್ನೋ ಬಗ್ಗೆ ಇನ್ನಷ್ಟೇ ಮಾಹಿತಿ ಬರಬೇಕಾಗಿದೆ.